ಅಂತೂ ವೆಡ್ಡಿಂಗ್ ಕಾರ್ಡ್ಸ್ ಪ್ರಿಂಟ್ ಆಯಿತು. ಇಂಥದ್ದೊಂದು ದಿನ ನನ್ನ ಲೈಫಲ್ಲೂ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮೊದಲೆಲ್ಲ ಯಾರಾದರೂ ನನ್ನ ಹತ್ರ ಬಂದು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ರೆ ಅವ್ರಿಗಿಂತ ದೊಡ್ಡ ಇಡಿಯಟ್ಸ್ ಈ ಜಗತ್ತಲ್ಲೇ ಯಾರೂ ಇಲ್ಲ ಅಂತ ಅನಿಸ್ತಿತ್ತು. ಆದರೆ ಈಗ ನನಗೆ ಮದುವೆ ಆಗ್ತದೆ. ನಾನು ಪ್ರೀತಿ ಮಾಡಿದ ಹುಡುಗಿನೇ ಸಿಕ್ಕಿದಳೆ ಅಂತ ಸೆಲೆಬ್ರೇಟ್ ಕೂಡ ಮಾಡ್ತಿದ್ದೀನಿ. ಪ್ರೀತಿ ಇಷ್ಟೊಂದು ಬದಲಾವಣೆ ತರುತ್ತೆ ಅಂತಾಗ್ಲಿ ಅಥವಾ ಅದಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತಾಗ್ಲಿ ನನಗೆ ಇವತ್ತವರೆಗೂ ಗೊತ್ತೇ ಇರಲಿಲ್ಲ. ದಿಸ್ ಇಸ್ ಸಚ್ ಅ ಲವ್ಲಿ ಫೀಲಿಂಗ್. ಈ ಬಜಾರಿ ಡೋರ್ ಯಾಕೆ ಲಾಕ್ ಮಾಡ್ತಿದ್ಯಾ? ತಲೆ ಕೆಡಿದ್ಯಾ ನಿಂಗೆ? ನಿಂತ್ಕೋ. ನನ್ನ ಪರ್ಮಿಷನ್ ಇಲ್ಲದೆ ರೂಮ್ ಒಳಗಡೆ ಬರೋದು ತಪ್ಪು. ಅದ್ರಲ್ಲಿ ಹತ್ರ ಬೇರೆ ಬರ್ತಿದ್ಯಲ್ಲ. ಬರ್ತೀನಿ. ಏನ್ ಮಾಡ್ತೀಯಾ? ನೋಡಿ ಬಜಾರಿ, ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ. ಯಾರಾದ್ರೂ ಬಂದು ನೋಡಿದ್ರೆ ಏನ್ ಅನ್ಕೊಳಲ್ಲ. ಐ ಲವ್ ಯು ವೇದಾಂತ್. ಬಜಾರಿ, ರೊಮ್ಯಾನ್ಸ್ ಮಾಡೋಕ್ಕೂ ಮೊದಲು ಕೈನ ನೀಟಾಗಿ ತೊಳ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಕಾಮನ್ ಸೆನ್ಸ್ ಇಲ್ಲ. ಹಲೋ, ಮದ್ವೆಗೂ ಮುಂಚೆ ನೀನು ರೂಮಿಗೆ ಬಂದು ಮುದ್ದು ಕೊಟ್ಟಿದ್ದೀನಿ. ಅದಕ್ಕೆ ನೀನು ಅಪ್ರಿಷಿಯೇಟ್ ಮಾಡಬೇಕು. ನೀನಂತ ಸಿಡುಕ್ ಮುತ್ತಿ ಸಿದ್ದಪ್ಪಂಗೆ ಮುದ್ದು ಕೊಟ್ಟಿರೋದೇ ಹೆಚ್ಚು. ಅದರಲ್ಲಿ ಕೈ ಬಾಯೆಲ್ಲ ತೊಳ್ಕೊಂಡು ಬರ್ಬೇಕಾ? ಅಷ್ಟಕ್ಕೂ ನಿನಗೆ ಮೆತ್ಕೊಂಡಿರೋದು ಆಯಿಲ್ ಪೇಂಟ್ ಏನಲ್ಲ, ಅರಿಶಿನ. ಅದು ಮದುವೆ ಇನ್ವಿಟೇಷನ್ ಕಾರ್ಡ್. ಬರೀ ಅರಿಶಿನ ಅಷ್ಟೇ ಅಲ್ಲ, ಕುಂಕುಮನೂ ಅನ್ಕೊಂಡಿದೆ. ಕಣ್ ಬಿಟ್ಬಿಟ್ಟು ನೋಡು. ಇವತ್ತು ನನ್ನ ಮೇಲೆ ಇಷ್ಟೊಂದು ಎಕ್ಸ್ಟ್ರಾ ಪ್ರೀತಿ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಾನು ನಿನಗೆ ತುಂಬಾ ಸ್ಪೆಷಲ್ ಆಗಿ ಕಾಣ್ತಿದ್ದೀನಿ ಅಂತ ಆಯ್ತು. ನೀನು ನನ್ನ ಕಣ್ಣಿಗೆ ಯಾವಾಗಲೂ ಸೂಪರ್ ಸ್ಟಾರ್. ಅಲ್ಲಲ್ಲ, ಸೂಪರ್ ಮೂನ್. ಓ, ಕಣ್ಣಿ ಮಾತ್ರನಾ? ಹಾರ್ಟ್ಗಲ್ವಾ? ರೊಮ್ಯಾನ್ಸಲ್ಲೂ ಲಾಜಿಕ್ ಹುಡ್ಕೋ ಏಕೈಕ ತಳಿ ಅಂದರೆ ಅದು ನೀನು ಮಾತ್ರ. ನಾನು ಹೇಳಿದ್ದು ಹಾರ್ಟಿನ ಕಣ್ಣಿಗೆ ಅಂತ. ಓ, ಹಾಗಾ? ದಟ್ ಇಟ್ಸ್ ಗುಡ್. ಅದು ಸರಿ, ನೀನು ನನ್ನಲ್ಲಿ ಏನು ನೋಡಿ ಇಷ್ಟಪಟ್ಟೆ? ನೀನು ಈ ಥರ ಪ್ರಶ್ನೆ ಕೇಳೋದಕ್ಕೇನೆ ನಾನು ನಿನಗೆ ತೆದ್ದು ಅಂತ ಹೇಳೋದು. ಶರಪ್, ನಾನು ನಿನ್ನ ಮುಂದೆ ಕೇಳಿದಷ್ಟು ಮಾತು ಉತ್ತರ ಕೊಡು. ಹೇಳು. ವೇದಾಂತ್, ನಿನ್ಗೊಂದು ಸೀಕ್ರೆಟೇ ಗೊತ್ತಿಲ್ಲ ಅನ್ಸುತ್ತೆ. ಯಾಕೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ 1000 ಕಾರಣ ಕೊಡಬೇಕಾಗತ್ತೆ. ಆದರೆ ಯಾಕೆ ಇಷ್ಟ ಅನ್ನೋದಕ್ಕೆ ಇಷ್ಟ ಅಂತ ಮಾತ್ರ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ಇನ್ನೇನು ಕೇಳಬೇಡ. ಐ ಅಗ್ರಿ. ಆದರೂ ಮೂಲ್ಯ, ಏನಾದರೂ ಒಂದು ಇಷ್ಟ ಆಗಿರ್ಬೇಕಲ್ವಾ? ಐ ಮೀನ್, ನಿನ್ನ ಲುಕ್ಸ್ ಇಷ್ಟ ಆಯಿತು ಅಥವಾ ನಿನ್ನ ಗುಣ ಇಷ್ಟ ಆಯಿತು, ಸಮಥಿಂಗ್ ಲೈಕ್ ದ್ಯಾಟ್. ನಾನು ನಾವೆಲ್ಸ್ಗಳಲ್ಲಿ ಓದಿದ್ದೆ. ಆ ಥರದ್ದು ಏನಾದರೂ ಇರಬೇಕಲ್ವಾ? ಹೇಳಲೇಬೇಕಾ? ಹೇಳಲೇಬೇಕು. ಹಾಗಾದರೆ ನನಗೆ ನಿನ್ನ ಆಟಿಟ್ಯೂಡ್ ಇಷ್ಟ ಆಯಿತು. ಲಗ್ನ ಪತ್ರಿಕೆ ಎಲ್ಲ ಸುಟ್ಟು ಹೋದ್ರು ಏನೂ ವ್ಯತ್ಯಾಸ ಆಗಲಿಲ್ಲ. ಎಲ್ಲ ನಾರ್ಮಲ್ ಆಗೇ ಇದ್ದಾರೆ. ಆ ವಿಕ್ಕಿ ಇದೆಲ್ಲ ಮೂಡ್ ನಂಬಿಕೆ ಅಂತ ಎಲ್ಲರ ಮೈಂಡನ್ನು ಡೈವರ್ಟ್ ಮಾಡಿಬಿಟ್ಟ. ಡೋಂಟ್ ವರಿ ಸುಹಾಸಿನಿ ಅವರೇ, ಈಗೇನು ಮದುವೆ ಮುಗಿದಲ್ಲಿಲ್ವಲ್ಲ? ಅಷ್ಟಕ್ಕೂ ಈ ಮದುವೆನ ನಿಲ್ಲಿಸೋಕ್ಕೆ ಇದೇ ಕೊನೆ ದಾರಿ ಏನಾಗಿರ್ಲಿಲ್ವಲ್ಲ? ಒಳ್ಳೆ ಕೆಲಸಕ್ಕೆ ಒಂದೇ ದಾರಿ ಇದ್ದರೆ ಕೆಟ್ಟ ಕೆಲಸಕ್ಕೆ 100 ದಾರಿ. ಇದ್ರೂ ಏನು ಪ್ರಯೋಜನನಪ್ಪ? ಎಲ್ಲ ಪ್ಲಾನ್ ನಾನೇ ಮಾಡಬೇಕಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಮದುವೆ ದಿನ ಬೇರೆ ಹತ್ರ ಬರ್ತಾ ಇದೆ. ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ, ಟೆನ್ಷನ್ ಯಾಕೆ ಮಾಡ್ಕೋತಾ ಇದ್ದೀರಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಮದುವೆಯಲ್ಲಿ ಮದುಮಗಳಿಲ್ಲ ಅಂದರೆ ಮದುವೆಗೆ ನಡೀತೆ ಸುಹಾಸಿನಿ ಅವರೇ. ಅಂದರೆ ನೀನು ಹೇಳ್ತಾ ಇರೋದು ಆ ದರಿದ್ರ ಅಮೂಲ್ಯನ? ಎಸ್ ಸುಹಾಸಿನಿ ಅವರೇ. ಮೊದಲು ಈ ಕೆಲಸನ ಮಾಡು, ಇದನ್ನು ಹಾಳು ಮಾಡಬೇಡ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿ ಪ್ರೋದ್ಬಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ. ಏಯ್ ಸುಹಾಸಿನಿ, ಲಗ್ನ ಪತ್ರಿಕೆ ಸುಟ್ಟಾಕಿದ್ದು ನೀನೇ ಅಲ್ವೇನೆ? ಯಾಕೆ ಇಂಥ ನೀಚ ಕೆಲಸ ಮಾಡಿದೆ? ಏನು ಮಾಡಬೇಕು ಅಂತ ಇದೆಯಾ? ನಿನ್ನೆ ಕೇಳ್ತಾ ಇರೋದು. ನಿಜ ಬೊಗಡೆ. ಅಮ್ಮ,
ಈ ಮನೇಲಿ ಏನೇ ನಡೆದ್ರು ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡಬೇಡ ನೀನು. ಎಲ್ಲ ಅನಿಷ್ಟಕ್ಕೂ ನನ್ನ ಹೆಸರನ್ನ ಅಂಟಿಸ್ಬೇಡ ನೀನು. ನೋಡು, ನನಗೂ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ನೀನು ಎಲ್ಲದಕ್ಕೂ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಬೇಡ. ನಾನು ಮುಂಚೆ ಪಾಪದ ಕೆಲಸ ಮಾಡಿರ್ಬೋದು, ಆದರೆ ಇವಾಗ ಆ ಥರದ್ದು ಏನೂ ಮಾಡ್ತಾ ಇಲ್ಲ. ಪ್ರೀತಿ ಹಂಚೋದು, ಬಚ್ಚಿಟ್ಕೊಳ್ಳೋದಲ್ಲ. ನೀನು ನನ್ನ ಪ್ರೀತಿಸೋಕ್ಕೂ ಮುಂಚೆ ನಮ್ಮ ಮನೆಯವ್ರನ್ನ ಪ್ರೀತಿಸ್ತಾ ಇದ್ದೆ. ನೀನು ತಗೊಳ್ಳೋ ಎಲ್ಲ ಡಿಸಿಷನ್ಸು ನನಗೆ ತುಂಬಾ ಇಂಪ್ರೆಸ್ ಮಾಡಿತ್ತು. ನೀನು ಅಷ್ಟು ಸ್ಪಾಂಟೇನಿಯಸ್ ಆಗಿ ಹೇಗೆ ಡಿಸಿಷನ್ ತೊಗೊಳ್ತೀಯ ಅಂತ ನನಗೆ ಕೆಲವೊಂದು ಸತಿ ಹೊಟ್ಟೆ ಕಿಚ್ಚಾಗ್ತಿತ್ತು. ನಾನಿನ್ನ ಪ್ರೀತಿಸೋಕ್ಕೂ ಮುಂಚೆ ನಾನು ನಿನಗೆ ಫ್ಯಾನ್ ಆಗಿದೆ, ಆದರೆ ಹೇಳ್ಕೊಂಡಿರಲಿಲ್ಲ ಅಷ್ಟೆ. ಯಾಕೆ ಹೇಳ್ಕೊಂಡಿರಲಿಲ್ಲ? ಹೇಳ್ಕೊಂಡಿದ್ದಿದ್ರೆ ನೀನು ಆಕಾಶದಲ್ಲಿ ಹಾರಾಡ್ಬಿಡ್ತಿದ್ದೆ ಅಂತ ಹೇಳ್ಕೊಂಡಿರ್ಲಿಲ್ಲ. ಮೊದಲೇ ನೀನು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಇನ್ನು ನನ್ನಂತ ನಾನು ನಿನ್ನ ಫ್ಯಾನ್ ಅಂತ ಹೇಳ್ಕೊಂಡ್ಬಿಟ್ಟಿದ್ದಿದ್ರೆ ನೀನು ಫುಲ್ ಖುಷಿಯಾಗಿ ಮೇಲಿರೋ ಸ್ಪೇಸ್ ಸ್ಟೇಷನ್ಗೆ ಶಿಫ್ಟ್ ಆಗಿಬಿಡ್ತಿದ್ದೆ ಅಂತ ಹೇಳ್ಕೊಂಡಿರಲಿಲ್ಲ. ವಾಟ್ ನಾನ್ಸೆನ್ಸ್. ಅದು ಬಿಡು. ಪ್ರತಿಯೊಂದು ಹೆಣ್ಣು ತನ್ನ ಹುಡುಗನಲ್ಲಿ ಗೌರವನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ನಿನಗೋ ಹುಡುಗಿರಂದ್ರೆ ಆಗ್ತಾ ಇರಲಿಲ್ಲ. ಆದರೂ ಹುಡುಗಿರೇನೇ ತೊಂದರೆನಲ್ಲಿದ್ದಾರೆ ಅಂದರೂ ನಿಂಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ಹುಡುಗಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗ ಸಿಗೋದಕ್ಕೆ ಸಾಧ್ಯನಾ ಹೇಳು? ಒಂದು ಕಾರಣ ಸಿಕ್ಕಿದ್ರೆ ಸಾಕು, 1000 ಕಾರಣ ಸೇರ್ಕೊಂಡ್ಬಿಡುತ್ತೆ. I love you, Bajari. Hey! ಯಾಕೆ ಹಾಕಿರ್ಸ್ಕೊತಿದ್ಯಾ? ನಿನ್ನ ಕೈ ಅರ್ಶನ ಆಗಿದೆ. ಎಲ್ಲಿ ಬಿಡ್ತೀಯ ನಿನ್ನ ಬುದ್ಧಿನ? ಬದಲಾಗೋದು ಅಂದ್ರೆ ಮೈ ಮೇಲೆ ಕಂಬಳಿ ಒಳ ಹರಿದಾಡ್ದಾಗಲ್ವಾ ನಿನಗೆ? ಇಲ್ಲಿರೋ ಪ್ರಾಬ್ಲಮ್ನ ಬಾ 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 ಅಂತ ನೀನೇ ಕರಿತಿರ್ತೀಯ ಅಲ್ವಾ? ಏಯ್, ತಪ್ಪ ನಿಂತ್ಕೋ. ಕಣ್ಮುಚ್ಚು, ಕಣ್ಮುಚ್ಚು. ತಪ್ಪು ನಿಂತ್ಕೊಂತ ಹೇಳ್ತಾನೆ. ಅಯ್ಯೋ ಬಜಾರಿ, ನನ್ನ ಕೈದು ಕುಂಕುಮ ನೀನು ಹಣಕ್ಕೆ ನತ್ಕೊಂಡ್ಬಿಡ್ತು. ತಾವು ಕ್ಲೀನ್ ಮಾಡ್ತೀನಿ. ಅದಲ್ಲೇ ಇರಲಿ, ಅದು ಸರಿಯಾದ ಜಾಗಕ್ಕೆ ಅಂಟಿದೆ, ಅಳಿಸ್ಬೇಡ. ಸ್ವಲ್ಪ ಹೊತ್ತಿಗೆ ಮುಂಚೆ ಮದುವೆ ಮೊದಲನೇ ಪೂಜೆನೇ ಅಶುಭ ಆಗೋಯ್ತಲ್ಲ ಅಂತ ಎಲ್ಲರೂ ತುಂಬ ಬೇಜಾರಾಗಿದ್ವಿ. ಮುಂದೇನು ಮಾಡೋದು ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿದ್ವಿ. ಆದರೆ ಈಗ ನಮ್ಮ ಸಂಬಂಧಕ್ಕೆ ಯಾವ ತೊಂದರೆನೂ ಬರಲ್ಲ. ಗಣೇಶ ಯಾವುದೇ ರೀತಿ ವಿಘ್ನ ತರಲ್ಲ ಅಂತ ಸಮಾಧಾನ ಆಗ್ತದೆ. ಅದಕ್ಕೆ ನಾನು ಹಣೆಗೆ ಮೆತ್ತಿರೋ ಈ ಕುಂಕುಮನೇ ಸಾಕ್ಷಿ. ಅಮ್ಮ, ನಾನು ಬದಲಾಗಿದ್ದೀನಿ ಅಮ್ಮ. ಮಾಡಿರೋ ತಪ್ಪಿಗೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದ್ರ ಮೇಲೆ ಹೇಳೋದಕ್ಕೆ ನಂಗೆ ಇನ್ನೇನು ಇಲ್ಲ ಅಮ್ಮ. ಸಾಕು ಸುಮ್ಮನಿರೆ. ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಅತಿಯಾಗಿ ನಟಿಸ್ಬೇಡ. ನಾನು ನಿನ್ನಮ್ಮ ಕಡೆ, ನಿನ್ನ ಯೋಗ್ಯತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ನನ್ನ ಮಾತು ನಂಬಮ್ಮ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದು ಬೈ ಮಿಸ್ಟೇಕಾಗಿ ಸುಟ್ಟೋಗಿರೋದು. ನೋಡು ಸುಹಾಸಿನಿ, ನಿನಗೆ ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ.
ನೀನು ವೇದಾಂತ ಅಮ್ಮು ಮದುವೆ ನಿಲ್ಲಿಸೋದಕ್ಕೆ ಸಂಚು ಮಾಡ್ತಾ ಇದೆಯಾ ಅಂತ ಏನಾದರೂ ನನಗೆ ಗೊತ್ತಾದರೆ ನಾನು ನೀನು ನನ್ನ ಮಗಳು ಅನ್ನೋದನ್ನು ಮರೆತು ನಿನ್ನ ವಿರುದ್ಧ ಸಾಕ್ಷಿ ಹೇಳಿ ನಿನ್ನನ್ನು ಜೈಲಿಗೆ ಕಳಿಸೋದಂತೂ ಪಕ್ಕ. ಹುಷಾರ್. ವಿಶ್ವಶಾಂತಿ ರುದ್ರ ಮಹಾಶಕ್ತಿ ರುದ್ರ. ಎಲ್ರದೂ ಆಯ್ತು, ಇವಾಗ ಈ ಮುದುಕಿ ಶುರು ಮಾಡ್ಕೊಂಡಿದ್ದಾಳೆ. ಆಗೋರ್ ಕೈಲೇ ಏನೂ ಮಾಡ್ಕೊಳಕ್ಕಾಗ್ಲಿಲ್ಲ, ಇನ್ನು ಕೈಲಾಗ್ದಿರೋ ಈ ಮುದುಕಿ ಏನ್ ಮಾಡ್ತಾಳೆ? ನಾನು ಸುಹಾಸಿನಿ ವಸಿಷ್ಠ. ನಾವಿಷ್ಟ್ರ ಮೇಲೂ ಅವಳೇನು ಮಾಡ್ತಾಳೆ, ಯಾಕೆ ಮಾಡ್ತಾಳೆ ಅಂತ ಸುಮ್ಮನೆ ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಧ್ರುವ. ಇದು ಸರಿ ಅಲ್ಲ. ಮತ್ತೇನು ಮಾಡೋದು ಅಂತೀಯ? ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಅಣ್ಣನ ಹತ್ರ ಹೇಳೋಣ ಅಂತೀಯ? ಹೌದು, ನಾವು ಯಾಕೋ ಈ ವಿಷಯನ ಅಗ್ರಜಂಗೆ ಹೇಳಬೇಕು ಅಂತ ಅನಿಸ್ತಿದೆ. ಅಗ್ರಜಂಗೆ ಗೊತ್ತಾಗಬೇಕು ಸುಹಾಸಿನಿ ದೊಡ್ಡ ವಿಲನ್ ಅಂತ. ನಾವಿವತ್ತು ನಾಳೆ ನಾಳಿದ್ದು ಅಂತ ಕೂತ್ಕೊಂಡ್ರೆ ನಮ್ಮ ಕುತ್ತಿಗೆ ಅವಳ ಕಾಲ್ ಕೆಳಗಡೆ ಇರುತ್ತೆ. ವಿಕ್ಕಿ, ನೀ ಅಣ್ಣಂಗೆ ಈ ವಿಷಯನ ಹೇಳೋದೇ ಆದರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಕ್ಕೆ ಏನಿದೆ ಧ್ರುವ? ನಾವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮನೆಯವ್ರು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆ ಸುವಾಸಿನ ಬೇಕಿದ್ರೆ ಎದುರಾಕೊಂಡು ಸಹಿ ಅನ್ಸ್ಕೋಬೋದು, ಒಳ್ಳೆ ಟೈಮ್ ನೋಡಿಕೊಂಡು ಅವಳ ನತ್ತಿ ಮೇಲೆ ಕಾಲಿಡ್ಬೋದು. ಆದರೆ ಅಣ್ಣನ ಎದುರಾಕೊಳ್ಳೋಕ್ಕಾಗುತ್ತೆ ವಿಕ್ಕಿ? ನೀನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಣ್ಣನ ಹತ್ರ ಹೋಗಿ ಸುವಾಸಿನೇ ದೊಡ್ಡ ವಿಲನ್ ಅಂತ ಹೇಳೋಕೆ ಹೋದರೆ ನಿನ್ನ ಪಾಲಿಗೆ ಅಣ್ಣನೇ ದೊಡ್ಡ ವಿಲನ್ ಆಗ್ಬಿಡ್ತಾನೆ. ಆಮೇಲೆ ನನಗಾದ ಗತಿನೇ ನಿನಗೂ ಆಗುತ್ತೆ. ನಮ್ಮಿಬ್ರು ಒದ್ದು ಮನೆಯಿಂದ ಆಚೆ ಆಗ್ತಾನೆ. ಒಂದು ಆ್ಯಂಗಲಲ್ಲಿ ನೀನು ಹೇಳೋದು ಸರಿನೇ, ಮತ್ತೆ ಇನ್ನೇನು ಮಾಡೋಣ ಅಂತ್ಯ? ದೇವರೇ, ಅಮ್ಮು ವೇದಾಂತ್ ಇಬ್ಬರು ತುಂಬ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅವರಿನ್ನು ಚಿಕ್ಕವರು, ತುಂಬ ವರ್ಷ ಬಾಳ್ಬೇಕಾದವರು. ಅವ್ರಿಗೆ ಯಾವ ಕೇಡು ಆಗಬಾರ್ದಪ್ಪ. ಅವ್ರಿಗೆ ನೀನೇ ಕಾವಲಾಗಿ ನೀನೇ ಕಣ್ಣಾಗಿ ನಿಲ್ಲಬೇಕು ತಂದೆ. ಒಳ್ಳೇದು ಮಾಡಪ್ಪ. ಮಕ್ಕಳ, ನಾಳೆಯಿಂದನೇ ಲಗ್ನ ಪತ್ರಿಕೆ ಹಂಚೋದು ಶುರು ಮಾಡಿಬಿಡ್ಬೇಕು. ಸಂಬಂಧಿಕರು, ಸ್ನೇಹಿತರದು ಎಲ್ಲರದು ಒಂದು ಪಟ್ಟಿ ಮಾಡಿಬಿಡಿ. ಆಮೇಲೆ ಯಾರನ್ನೂ ನಾವು ಮರಿಬಾರ್ದು. ಆಮೇಲೆ ಪೋಸ್ಟ್ನಲ್ಲಿ ಯಾರಿಗೆ ಕಳಿಸ್ಬೇಕು, ಮೊಬೈಲ್ನಲ್ಲಿ ಯಾರಿಗೆ ವಿಷಯ ತಿಳಿಸಿದ್ರೆ ಸಾಕು, ಖುದ್ದಾಗಿ ನಾವೇ ಹೋಗಿ ಭೇಟಿ ಮಾಡಿ ಕರಿಬೇಕು. ಇವ್ರ ಪಟ್ಟಿಗಳನ್ನು ಮಾಡಿಬಿಡಿ. ಆಮೇಲೆ ಮದುವೆ ಹಿಂದಿನ ದಿವಸ ಬಂದು ನಾವು ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅಂತ ಗಲಾಟೆ ಮಾಡಿಬಿಡಿ. ಆರತಿ ಮದುವೆ ಟೈಮ್ನಲ್ಲೂ ಹೀಗೆ ಆಗಿತ್ತು. ಎಷ್ಟೋ ಜನರನ್ನ ನಾವು ಕರೆಯೋದೇ ಮರ್ತ್ಬಿಟ್ಟಿದ್ವಿ. ಆಮೇಲೆ ಬೀದಿಲಿ ಸಿಕ್ಕ ಜನರು ಕೇಳ್ತಾಯಿದ್ರು, ಏನು ರೀ ಮಗಳು ಮದುವೆ ಮಾಡಿದ್ರಂತೆ, ನಮಗೆ ಕರೀಲೇ ಇಲ್ಲ, ಒಂದು ಹೊತ್ತಿನ ಊಟ ಉಳಿಸ್ಬಿಟ್ರಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು. ಈ ಸಲ ಹಾಗಾಗಬಾರ್ದು. ಅಪ್ಪ, ಆರ್ತಿ ಅಕ್ಕನ ಮದುವೆಯಲ್ಲಿ ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅಂತ ಹೇಳ್ಬೇಡಿ. ನಿಮ್ಮ ಫ್ರೆಂಡ್ಸ್ ನಮಗೆ ಹೇಗೆ ಗೊತ್ತಿರ್ತಾರೆ? ನಾವು ಕರಿಬೇಕಾದವ್ರನ್ನೆಲ್ಲ ಕರೆದಿದ್ದೀವಿ. ಇನ್ನು ನೀವೇ ಮಿಸ್ ಮಾಡಿರ್ಬೇಕು ನೋಡ್ಕೊಳ್ಳಿ. ಹಾಂ, ಅದು ನಿಜಾನೇ. ಈ ಸಲ ನನ್ನ ಫ್ರೆಂಡ್ಸ್ ಎಲ್ಲರದ್ದು ಹೆಸರು ಹೇಳ್ಬಿಡ್ತೀನಿ, ನೀವು ಅದನ್ನೆಲ್ಲ ಪಟ್ಟಿಲಿ ಸೇರಿಸ್ಕೊಂಬಿಡಿ. ಅಪ್ಪ, ನಿಮ್ಮ ಫ್ರೆಂಡ್ಸನ್ನೆಲ್ಲ ಮದುವೆ ಕರೆದ್ರೆ ಅಮ್ಮು ಅಕ್ಕನ ಮದುವೆ ದಿನ ಬೆಂಗಳೂರಲ್ಲಿ ಬಸ್ಸೇ ಓಡಾಡಲ್ವೇನೋ. ಪರಿ, ದಾಸ್ತಾನು ಪಟ್ಟಿ ಮಾಡಿದ್ಯಾ? ಹಾಂ, ಸರಿ. ಹಾಗಾದರೆ ಒಂದ್ಸಲ ನನಗೂ ಕೊಟ್ಬಿಡು, ನಾನು ನೋಡ್ಬಿಡ್ತೀನಿ. ಹಾಗೆ ಇಬ್ರು ಹೋಗಿ ತಂದ್ಬಿಡೋಣ. ಸರಿ ರೀ, ರೆಡಿ. ಮತ್ತೆ ಧ್ರುವ, ರೆಹಜಾ ಕಂಪ್ನಿದು ಏನೇನು ಬ್ಯಾಲೆನ್ಸ್ ಇದೆ ಅಂತ ಸ್ವಲ್ಪ ಟ್ಯಾಲಿ ಮಾಡಿ ಹೇಳ್ತೀಯಾ? ನಾಳೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ. ಇದೇನು ವಿಕೆ ಸಡನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅವ್ರು ಯಾಕೆ ನೆನಪಾದ್ರು ನಿಂಗೆ?
ಹಾಗೆ ಸುಹಾಸಿನಿ ಫೌಂಡೇಶನ್ಸ್ದು ಏನೇನು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಿ. ರಿಪೋರ್ಟಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೀನು ಅಗ್ರಜನ್ ಹತ್ರ ಸಿಗ್ನೇಚರ್ ಹಾಕಿಂದ ಮುಂಚೆನೇ ಚೆಕ್ ಮಾಡು. ಅದು ಅಲ್ಲದೆ ಅವನು ಏನೇ ಕೊಟ್ರು ತಪ್ಪು ಕಂಡು ಹಿಡಿದೇ ಇಡ್ತಾನೆ. ಅದು ಅಲ್ಲದೆ ಅಗ್ರಜನ್ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಏನೇಳು? ಅಗ್ರಜನ್ ಮದುವೆ ಬೇರೆ ಹತ್ರ ಬರ್ತಾ ಇದೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮದುವೆಯಾಗಿ ಅಮೂಲ್ಯ ಮನೆಗೆ ಬಂದ್ಬಿಟ್ರೆ ಈ ಮನೆ ವಾಸ್ತುನೇ ಬದಲಾಗೋಗುತ್ತೆ ಅಲ್ವಾ ವಿಕ್ಕಿ? ಹೌದೌದು, ಮಂಕಾಗಿ ಸ್ವರ್ಗೋಗಿರೋ ನಮ್ಮನೆನ ಸರಿ ಮಾಡಬೇಕು ಅಂದ್ರೆ ರೌಡಿನಾದ್ನಿ ಬರಲೇಬೇಕು. ಈ ಧ್ರುವ ತುಂಬ ಚುರುಕಾಗಿದ್ದಾನೆ ಅಂತ ಅಂದ್ಕೊಂಡು ನಾನು ಇಷ್ಟು ದಿನ ಅವನಿಗೆ ಹೆದರ್ತಾ ಇದ್ದೆ. ಬಟ್ ಐ ವಾಸ್ ರಾಂಗ್. ವಿಕ್ಕಿ ಧ್ರುವಂಗಿಂತ ಚುರುಕಾಗಿದ್ದಾನೆ. ಚೆನ್ನಾಗೆ ಡಬಲ್ ಗೇಮ್ ಮಾಡೋದನ್ನ ಕಲ್ತಿದ್ದಾನೆ. ಬುದ್ಧಿವಂತರಿಗಿಂತ ಬುದ್ಧಿವಂತ. ನೀವೇನೇ ಪ್ಲೇಟ್ ಚೇಂಜ್ ಮಾಡಿದ್ರು ಅದು ನನಗೆ ಅರ್ಥ ಆಗುತ್ತೆ ಕಣ್ರು. ಈ ಸುಹಾಸಿನಿ ವಿಷಯ ತಾನೇ ನೀವು ಮಾತಾಡೋದು. ನೀವಿಬ್ರು ಏನೋ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಮಾಡಿ ಮಾಡಿ. ಪ್ಲಾನಿಂಗ್ ಅಲ್ಲ ಮಕ್ಕಳ, ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್. ಹಳೆ ಮುದ್ಕಿ, ನೀನೀಗ ಆಕಾಶದಲ್ಲಿ ಹಾರಾಡ್ತಾ ಇದೆಯಾ ಅನ್ಸುತ್ತಲ್ವಾ? ಯಾಕೆ ನಿನ್ನ ಕಣ್ಮುಂದೆನೇ ನಿಂತಿರೋದು ಕಾಣಿಸ್ತಾ ಇಲ್ವಾ? ಹಾಗಲ್ಲ ಕಣೆ, ನೀನು ಪ್ರೀತಿಸಿದವ್ರನ್ನೇ ನೀನು ಮದುವೆ ಆಗ್ತಾ ಇದೆಯಾ. ನೀನು ಅವ್ರಿಗೋಸ್ಕರ ಎಷ್ಟೆಲ್ಲ ಒದ್ದಾಡಿಲ್ಲ, ಎಷ್ಟು ರಾತ್ರಿ ಕಣ್ಣೀರು ಹಾಕಿಲ್ಲ, ಎಷ್ಟು ರಾತ್ರಿ ನಿದ್ದೆ ಇಲ್ದಲೆ ಹಾಗೆ ಮಲಗಿಲ್ಲ, ಎಷ್ಟು ರಾತ್ರಿ ಊಟ ಇಲ್ದಲೆ ಹಾಗೆ ನಿದ್ದೆ ಮಾಡಿಲ್ಲ. ಎಸ್ ಸರಿ ಅವ್ರ ಫೋಟೋನ ಮೊಬೈಲ್ನಲ್ಲಿ ಕದ್ದು ಕದ್ದು ನೋಡಿಲ್ಲ, ಎಸ್ ಸರಿ ಹುಚ್ಚಿ ಥರ ಒಬ್ಳೆ ಮಾತಾಡಿಲ್ಲ. ಅಪ್ಪ ಸತ್ ಬದುಕಿದ್ಯಾ. ಆದರೂ ಈ ಪ್ರೀತಿ ಅನ್ನೋ ನದಿಲಿ ಕಷ್ಟಪಟ್ಟು ಈಜಿ ದಡ ಸೇರಿದ್ಯಾ. ಎಲ್ಲರಿಗೂ ಈ ಅದೃಷ್ಟ ಬರಲ್ಲ. ಪ್ರೀತಿಸಿದವನ್ನೇ ಮದುವೆ ಆಗೋ ಅದೃಷ್ಟ ಎಲ್ರಿಗೂ ಬರಲ್ಲ. ಆ ಅದೃಷ್ಟ ನೀನು ಮಾಡಿದ್ಯಾ. ನೀನು ಮಹಾ ಅದೃಷ್ಟವಂತೆ ಕಣೆ. ಇದಕ್ಕೂ ಎಲ್ಲರೂ ಪಡ್ಕೊಂಬಂದಿರಬೇಕು. ನಮ್ದೆಲ್ಲ ಅದೇನು ಕತೆನೋ ಏನೋ. ಏ ನೀನು ಯಾವಾಗಿಂದಾನೆ ಒಂದೇ ಉಸಿರಲ್ಲಿ ಇಷ್ಟು ಲೆಂತಿ ಡೈಲಾಗ್ ಎಲ್ಲ ಹೊಡೆಯೋದು ಕಲಿತೆ? ಇದೆಲ್ಲ ನಿಜ ಅಲ್ವೇನೆ? ಪ್ರೀತಿಸೋರೆಲ್ಲ ಹೀಗೆ ಅರೆ ಹುಚ್ಚಾಗಿರ್ಬೇಕು. ನಿಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ? ನಿಂಗೆ ಹೇಗೆ ಇವೆಲ್ಲ ಗೊತ್ತು? ನಿಮಗೂ ಲವ್ ಆಗಿದ್ಯಾ? ಬಿಟ್ಟ ಅಂದರೆ ಇದೆಲ್ಲ ಸಿನಿಮಾದಲ್ಲಿ ನೋಡಿರಲ್ವಾ? ಗೂಬೆ ಮುಗ್ದೋಳೆ ಹಳೆ ಮುಕ್ಕಿ ನಿಮ್ಮ ಮ್ಯಾಟ್ರಿಗೆ ಬಾ. ಏ ಹೋಗ ಏನೇನೋ ಮಾತಾಡಬೇಡ. ಆ್ಯಕ್ಚುಲಿ ವೇದಾಂತ್ಗೆ ನನ್ನ ಮೇಲೆ ಲವ್ ಆಗಿದ್ದು. ನನಗೆ ಚೂರು ಇಷ್ಟ ಇತ್ತು ಅಷ್ಟೇ. ಅಯ್ಯೋ ವೇದಾಂತ್ ಬಾಬಾ ಇದನ್ನ ಕೇಳಿಸ್ಕೊಂಡ್ಬಿಟ್ರೆ ಮದ್ವೆಗೆ ನಾ ಮುಂಚೆನೆ ಡಿವೋರ್ಸ್ ಕೊಟ್ಬಿಡ್ತಾರೆ. ತಲೆ ಮೇಲೆ ಹುಡ್ದಂಗೆ ಸುಳ್ಳು ಹೇಳ್ತೀಯಲ್ಲೇನೆ. ಲೇ ಅಂಜು ಇರ್ಲಿ ಬಿಡೆ. ಟೇಪ್ ರೆಕಾರ್ಡರ್ ಥರ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಕರ್ರ ಅಂತ ಶಬ್ದ ಮಾಡ್ತಾ ಇರ್ಬೇಕಷ್ಟೆ. ಈಗಲೇ ಅಮೂಲ್ಯ ಮನೆ ಮುಂದೆ ನಮ್ಮ ಹುಡುಗರನ್ನ ಹಾಕು. ಓಕೆ ಅಣ್ಣ. ಅವಳ ಪ್ರತಿ ಮೂಮೆಂಟ್ ಕೂಡ ನಾನು ತಿಳ್ಕೊಬೇಕು. ಅವಳು ಎಲ್ಲೋಗ್ತಾಳೆ, ಏನು ಮಾಡ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ ಎಲ್ಲ ನನಗೆ ಗೊತ್ತಾಗಬೇಕು. ಅವಳು ನನ್ನಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಅವಳು ನಾನು ಅಂದ್ಕೊಂಡು ಅಷ್ಟು ಈಸಿ ಅಂತೂ ಅಲ್ಲ. ಅಮೂಲ್ಯ, ನೀನನ್ನು ಅವಮಾನ ಮಾಡಿ ತಪ್ಪು ಮಾಡಿಬಿಟ್ಟೆ. ನನಗಾದ ಅವಮಾನಕ್ಕೆ ನಾಳೆ ನಿಂಗೆ ತಕ್ಕ ಶಾಸ್ತಿ ಖಂಡಿತ ಆಗುತ್ತೆ. ಅದಕ್ಕೆ ನಾವು ಪ್ರತಿಕಾರ ತಗೋತೀನಿ. ಅನುಭವಿಸ್ಗೆ ರೆಡಿಯಾಗಿರೋ. ಲೇ ಅದಿತಿ, ನೀನು ಅಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಾಯಿ ಮಾತ್ರ ಜೋರು ಕಣೆ, ಆದರೆ ನಿನ್ನ ಮನಸ್ಸು ತುಂಬ ವೀಕ್. ನಿಂಗೇನೇ ಗೊತ್ತಾಗುತ್ತೆ ನನ್ನ ನೋವು? ನೀನೇನೋ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀಯ. ನಿಂಗೇನು ಅನ್ಸೋದಿಲ್ಲ. ಹೋಗೋರೆಲ್ಲ ನೆನಪನ್ನ ಕೊಂದ್ಕೊಂಡು ಹೋಗ್ತಾರೆ, ಆದರೆ ನಾವುಗಳ ನಿನ್ನ ನೆನಪಲ್ಲಿ ದಿನ ಸಾಯಬೇಕು. ಇಲ್ಲ ಕಣೆ, ನಾನು ಯಾವುದೂ ಮರೆಯಲ್ಲ. ಹೆಣ್ಮಕ್ಳಿಗೆ ತವ್ರ ಮನೆಯೇ ಎಲ್ಲ. ಹುಟ್ಬೆಳ್ದಿದ್ದ ಮನೆನ ಯಾರಾದರೂ ಮರಿತಾರ ಹೇಳು? ನಾನು ಅಷ್ಟೇ ಆರ್ತಿಕನ ಮದುವೆಗೆ ಇದೇ ಥರ ಬಿಕ್ಕಿ ಹತ್ಬಿಟ್ಟಿದ್ದೆ. ಯಾರಿಗೆ ಆಗಲಿ ಹೀಗೆ ಅನಿಸುತ್ತೆ. ಹೆಣ್ಣು ಅಂತ ಹುಟ್ಟಿದ ಮೇಲೆ ತವ್ರ ಮನೆ ಬಂಧನ ಕಳ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕಾಗುತ್ತೆ.
ಇವತ್ತು ನಾನು, ನಾಳೆ ನೀನು, ನಾಡಿದ್ದವಳು. ಇದಕ್ಕೆ ಯಾರು ಹೊರ್ತಲ್ಲ ಕಣೆ. ಅಕ್ಕ ನಿಜವಾಗ್ಲೂ ಹೇಳ್ತಿದ್ದೀಯೇನೆ? ಅಂಜು, ಇವಳ್ದು ಯಾವಾಗಲೂ ಇದೇ ಬಂಡವಾಳ. ಹೇ ಅದಿತಿ, ನೀನು ಪುಟ್ಟು ಮಗು, ಯಾವಾಗಲೂ ನನ್ನ ಪುಟ್ಟು ಮಗು ಆಗೇ ಉಳಿದಿರ್ತೀಯ. ನಿನ್ನ ನಾನು ಯಾವಾಗಲೂ ಜೋಪಾನ ಮಾಡ್ತೀನಿ ಕಣೆ. ಅಮ್ಮು ಅಕ್ಕ, ನಾನು ನೀನು ಪುಟ್ಟು 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 ಮಗು.